ಇಲ್ಲ ಬಿನೆಂದ್ರ ಬಾಲಕರ ನೋಕು ಮುಡಿ ಎಲ್ಲ ಬೆಲ್ತು ಫುಲ್ ತೊಂಡ ಎಂದ ಪುಣ್ಣಿ ಬಿಲ್ಲೆ ಇಲ್ಲ ಹಿಂಗಪ್ಪ ತೊಂಡ ಹೋಗಿಂಡಿ ಹಾಗಾದ್ರೆ ಎಷ್ಟು 130 ಅದಕ್ಕೆ ಕಟ್ಟಿಸಿದಲ್ಲ ಮಸಾಲೆ ಇದೆ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ 3 ದಿವಸ ಆಯಿತು ವ್ಲಾಗ್ ಹಾಕಿಲ್ಲ. ಏನು ಡೈಲಿ ವ್ಲಾಗ್ ಹಾಕಬೇಕು ಅಂತೇಳಿ ಅನ್ಕೋತೀನಿ, ಬಟ್ ಸಮ್ ರೀಸನ್ಸಿಂದ ವೀಡಿಯೋಸೇ ಆಗ್ತಾಯಿಲ್ಲ. ಸೊ ಹಾಗಾಗಿ ಡೈಲಿ ವ್ಲಾಗ್ ಆಗ್ತಾಯಿಲ್ಲ. ಮೊದಲಂತೂ ಡೈಲಿ ಹಾಕ್ತಾಯಿದ್ದೆ, ಒಂದು ಡೇನೂ ಮಿಸ್ ಮಾಡ್ತಾ ಇತ್ತಿಲ್ಲ. ನಂತರ 2 ಡೇಸಿಗೆ ಒಂದು ಸಲ ಆಯಿತು, ಇವಾಗ 3 ಡೇಸ್ ಆಯಿತು ವ್ಲಾಗ್ ಹಾಕದೆ. ಸೊ ಇದು ಬಂದುಬಿಟ್ಟು ಸೋಮವಾರದ ವ್ಲಾಗ್ ಆಗಿರುತ್ತೆ. ಸೋಮವಾರ ಬೆಳಿಗ್ಗೆಯಿಂದಾನೇ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಸೋಮವಾರದಿದೆ, ಆಮೇಲೆ ಮಂಗಳವಾರದಿದೆ, ಎಲ್ಲನೂ ಒಂದು ಸ್ವಲ್ಪ ಮಿಕ್ಸ್ ಇದೆ. ಸೊ ಎಲ್ಲನೂ ಒಟ್ಟಿಗೆ ಹಾಕಿ ಒಂದು ವ್ಲಾಗನ್ನು ಮಾಡಿದ್ದೀನಿ. ಸೊ ಇವತ್ತು ನಾನು ನಿನ್ನೆ ರಾತ್ರಿನೇ ಏನು ಮಾಡಿದ್ದೆ ಅಂದರೆ ಹಾಲು ಕಾಯಿಸಿಟ್ಟಿದ್ದೆ. ಅಂದರೆ ಕೆನೆ ಬರೆಸ್ತಾರಲ್ವ, ಮಲಾಯಿ ಬರೆಸಿ ಅದರಿಂದ ತುಪ್ಪ ಮಾಡ್ತಾರಲ್ವ, ಸೊ ಅದಕ್ಕೋಸ್ಕರ ಹಾಲನ್ನು ಕಾಯಿಸಿ ಇಟ್ಟಿದ್ದೆ. ಮನೆಯಲ್ಲೇ ತುಪ್ಪ ಮಾಡಬೇಕು ಅಂಥೇಳಿ ನನಗೆ ತುಂಬಾ ಆಸೆ. ಮನೆಯದ್ದು ತುಪ್ಪ ಏನು ಮಾಡಬೇಕು ಅಂತೇಳಿ ಅದರದ್ದೊಂದು ಟೇಸ್ಟೇ ಬೇರೆ, ಅದರದ್ದೊಂದು ಸ್ಮೆಲ್ಲೇ ಬೇರೆ, ತುಂಬಾ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಮಲಾಯಿನ ಜೋಡಿಸ್ತಾ ಇದ್ದೀನಿ. ಸೊ ಇದು ಫಸ್ಟ್ ಡೇಲಿ ಏನಾಯಿತು ಅಂದರೆ ಸ್ವಲ್ಪ ಮಿಸ್ಟೇಕ್ ಆಯಿತು. ಅಂದರೆ ನನ್ನ ಮಗಳು ಅಲ್ಲಿ ಪಾತ್ರೆ ನಾನು ಹಾಲನ್ನು ಕಾಯಿಸಿ ಇಟ್ಟಿದ್ದೆ, ಅದೇನು ಮಾಡಿದ್ದಾಳೆ ಅಂದರೆ ಸ್ವಲ್ಪ ಶೇಕ್ ಮಾಡಿದ್ದಾಳೆ. ನಾವು ಅದನ್ನು ಕಾಯಿಸಿ ಇಟ್ಟಾದ್ಮೇಲೆ ಅದು ಹೆಪ್ಕಟ್ಟುತ್ತಲ್ವ, ಅದ್ರ ನಂತರ ಅದನ್ನು ಏನು ಸ್ವಲ್ಪನೂ ಶೇಕ್ ಮಾಡಬಾರ್ದು, ಹಾಗೆಯೇ ತಗೊಂಡೋಗಿ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಬಟ್ ನನ್ನ ಮಗಳು ಏನು ಅಂತೇಳಿ ನೋಡೋದಕ್ಕೆ ಅದನ್ನು ಗಟ್ಟಿಯಾಗಿ ಎಳ್ದಾಗ ಅದು ಫುಲ್ಲು ಏನು ಶೇಕ್ ಆಗಿಬಿಟ್ಟಿತ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಇವಾಗ ತೆಗಿಯೋದಕ್ಕೆ ಕಷ್ಟ ಆಯಿತು. ಸೊ ತೆಗೆದಿದ್ದೀನಿ. ಇವಾಗ ಒಂದು ಡಬ್ಬದಲ್ಲಿ ಹಾಕಿ ಫ್ರೀಝರಲ್ಲಿ ಇಡೋಣ ಅಂಥೇಳಿ. ಇದು ಫಸ್ಟ್ ಡೇದು. ನೋಡೋಣ ಒಂದು ತಿಂಗಳಲ್ಲಿ ಎಷ್ಟು ಆಗುತ್ತೆ ಅಂಥೇಳಿ. ಒಂದು ತಿಂಗಳ ತನಕ ಜೋಡಿಸ್ತೀನಿ, ನಂತರ ಏನು ಅದರಿಂದ ತುಪ್ಪ ತೆಗಿಯೋಣ ಅಂಥೇಳಿ. ತುಪ್ಪ ತೆಗೆದ್ರೂ ಅದರದ್ದು ವೀಡಿಯೋನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಹಾಗೆಯೇ ಇವತ್ತೊಂದು ರೆಸಿಪಿನೂ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಧ್ಯಾಹ್ನದ ಊಟಕ್ಕೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ನಮಗೂ ಚೆನ್ನಾಗಾಗುತ್ತೆ, ಮಕ್ಕಳದು ಲಂಚ್ ಬಾಕ್ಸಿಗೂ ಚೆನ್ನಾಗಾಗುತ್ತೆ. ತುಂಬಾ ಸಿಂಪಲ್ ಆಗಿರುವಂತಹ ಆ್ಯಂಡ್ ತುಂಬಾ ಏನು ಮೈಲ್ಡ್ ಆಗಿರುವಂತಹ ಮಸಾಲ ಹಾಕಿ ಮಾಡುವಂತಹ ಚಿಕನ್ ಪುಲಾವ್, ಚಿಕನ್ ಬಿರಿಯಾನಿ, ಚಿಕನ್ ಕಬ್ಸ ಏನು ಬೇಕಾದರೂ ಹೇಳ್ಬೋದು. ಸೊ ಆ ಥರದೊಂದು ರೆಸಿಪಿ ತುಂಬಾ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಚಿಕನನ್ನು ಫಸ್ಟಿಗೆ ವಾಶ್ ಮಾಡಿ ತಗೊಂಡಿಟ್ಟಿದ್ದೀನಿ. ಹಾಗೇನಿಲ್ಲಿ ನಾನಿದು ಬಾಸ್ಮತಿ ರೈಸಲ್ಲಿ ಮಾಡ್ತಾ ಇರೋದು. ಸೊ ಹಾಗಾಗಿ ನಾನಿಲ್ಲಿ ಎಲ್ಲ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು, ಅಂದರೆ ರೆಸಿಪಿನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಾನಿಲ್ಲಿ ರೈಸನ್ನು ವಾಶ್ ಮಾಡಿ ಸೋಕ್ ಮಾಡೋದಕ್ಕೆ ಇಟ್ಬಿಡ್ತಾ ಇದ್ದೀನಿ. ಯಾಕೆಂದರೆ ಒಂದು ಹಾಫ್ ಆನ್ ಅವರ್ ಆದ್ರೂ ಸೋಕ್ ಆದ್ರೇ ರೈಸ್ ತುಂಬಾ ಚೆನ್ನಾಗಿ ಬರೋದು, ಫ್ಲಫಿಯಾಗಿ ಆಮೇಲೆ ಉದುರುದ್ರಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಒಂದು ಅರ್ಧ ಗಂಟೆ ಸೋಕಾಗಲಿ ಅಂತೇಳಿ ಇವಾಗ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಬೆಳಿಗ್ಗೆ ಇದು ಬೇಗ ಆಗುತ್ತೆ, ತುಂಬ ಏನು ಕಷ್ಟ ಏನಿಲ್ಲ, ತುಂಬ ಈಸಿಯಾಗಿ ಆಗುತ್ತೆ, ತುಂಬಾ ಬೇಗ ಆಗುತ್ತೆ ಈ ರೆಸಿಪಿ. ಸೊ ಅದಕ್ಕೋಸ್ಕರ ಏನು ಆರಾಮಾಗಿಯೇ ಕೆಲಸನೂ ನಡೀತಾ ಇದೆ ನಂದು. ಸೊ ಒಂದು ಗ್ಲಾಸ್ ನೀರನ್ನು ತಗೊಂಡು ಇವಾಗ ಕುಡಿತಾ ಇದ್ದೀನಿ. ಅಂದರೆ ನಮಾಜ್ ಮಾಡಿ ಡೈರೆಕ್ಟಾಗಿ ಬಂದು ಕಿಚನಿಗೆ ಬಂದು ಚಿಕನ್ ತೊಳೆದು ಮಲಾಯಿ ತೆಗೆದು ಆಮೇಲೆ ರೈಸನ್ನು ವಾಶ್ ಮಾಡಿಟ್ಟಿದ್ದೆ, ನೀರು ಕುಡ್ದಿಲ್ಲ. ಸೊ ಇವಾಗ ಕುಡ್ದಿರೋದು. ಸೊ ಇವಾಗ ಏನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಅಂದರೆ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ. ಮಕ್ಕಳದು ಲಂಚ್ ಬಾಕ್ಸಿಗೆ, ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಚಿಕನ್ ಜೊತೆಗೆ ಮೈಲ್ಡ್ ಆಗಿರುವಂತಹ ಮಸಾಲ, ಸೊ ತುಂಬಾ ಚೆನ್ನಾಗಾಗುತ್ತೆ. ನಾನಿಲ್ಲಿ 2 ಈರುಳ್ಳಿನ ತಗೊಂಡಿದ್ದೀನಿ. 2 ಈರುಳ್ಳಿನ ಸ್ಲೈಸ್ ಮಾಡಿ ಎಣ್ಣೆಲಿ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ತಗೊಳ್ಳೋಣ. ಇದನ್ನು ನಾನು ಸ್ವಲ್ಪ ಬ್ರೌನ್ ಆಗಿ ಫ್ರೈ ಮಾಡ್ಕೋತೀನಿ. ಸೊ ಅಲ್ಲಿ ಈರುಳ್ಳಿ ಫ್ರೈ ಆಗ್ತಾ ಇದೆ, ಅಲ್ಲಿ ತನಕ ನಾನಿಲ್ಲಿ ಮೊಸರು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಫಸ್ಟಿಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಇದೆಯಲ್ವ, ಅದನ್ನು ಹಾಕೋತಾ ಇದ್ದೀನಿ. ನಂತರ ಇಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಖಾರದ ಪುಡಿ ಇದೆಯಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ಥರದ ಅರಿಶಿನ ಪುಡಿ ಹಾಕೋ ಹಾಗಿಲ್ಲ. ಸೊ ಇವಾಗ ಇಲ್ಲಿ ನಾನು ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗೆಲ್ಲ ಹಾಕಿದ್ದೀನಿ. ಇಲ್ಲಿ ಈರುಳ್ಳಿನೂ ಚೆನ್ನಾಗಿ ಬ್ರೌನ್ ಆಗಿದೆ, ಜಾಸ್ತಿ ಏನು ಬ್ರೌನ್ ಆಗಿಲ್ಲ, ಲೈಟಾಗಿ ಬ್ರೌನ್ ಆಗಿದೆ. ಸೊ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರ ಇಲ್ಲಿ ವಾಶ್ ಮಾಡಿಟ್ಟು ತಗೊಂಡಿರುವಂತಹ ಚಿಕನ್ ಇದೆಯಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಅದರಲ್ಲಿ ನಾನು ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ.
ಸೊ ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಏನು ಮೊಸರುದು ಮಿಕ್ಸ್ ಇದೆಯಲ್ವ, ಮಸಾಲ ಮಿಕ್ಸ್, ಅದನ್ನು ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ನ ಸ್ಲೋ ಮಾಡ್ಕೊಳ್ಳಿ. ಸೊ ಅದನ್ನು ಹಾಕಿ ಅದನ್ನು ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ, ಎಣ್ಣೆ ಎಲ್ಲ ಮೇಲ್ಗಡೆ ಬರಬೇಕು. ನಂತರ ಇದಕ್ಕೆ ನಾನಿಲ್ಲಿ ಟೊಮೆಟೊ ಹಣ್ಣು, ಹಸಿರು ಮೆಣಸಿನ್ಕಾಯಿ ಇದೆಯಲ್ವ, ಅದನ್ನು ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಏನು ತರಿಯಾಗಿ ರುಬ್ಬಿ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ನೀವು ಅಷ್ಟು ಹಾಕ್ಕೋಬೋದು. ಇಲ್ಲಿ ಖಾರದ ಪುಡಿ ಸ್ವಲ್ಪನೇ ಯೂಸ್ ಆಗೋದು, ಸ್ವಲ್ಪ ಹಸಿರು ಮೆಣಸಿನ್ಕಾಯಿನೇ ಜಾಸ್ತಿಯಾಗಿ ಯೂಸ್ ಆಗೋದು. ನಿಮಗೆ ನಿಮ್ಮ ಮಕ್ಕಳು ಎಷ್ಟು ಖಾರ ಏನು ಕನ್ಸ್ಯೂಮ್ ಮಾಡ್ತಾರೋ ಅದ್ರ ಮೇಲೆ ನೀವು ಏನು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೋಬೋದು. ಸೊ ಇವಾಗ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನಿಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 1.5 ಗ್ಲಾಸಷ್ಟು ನೀರು, ಅಂದರೆ 2 ಗ್ಲಾಸ್ ರೈಸಿಗೆ 3 ಗ್ಲಾಸಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿ ಬಂದ ನಂತರ ಇಲ್ಲಿ ವಾಶ್ ಮಾಡಿಟ್ಟಿರುವಂತಹ ಸೋಕ್ ಮಾಡಿಟ್ಟಿರುವಂತಹ ಬಾಸ್ಮತಿ ರೈಸ್ ಇದೆಯಲ್ವ, ಅದನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಆಲ್ರೆಡಿ ರೈಸ್ ಏನಾಗಿರುತ್ತೆ ಅಂದರೆ ಸೋಕ್ ಆಗಿರುತ್ತೆ, ಪುಡಿ ಆಗುತ್ತೆ. ಸೊ ಮೆಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಿ ತನಕ ಮಿಕ್ಸ್ ಮಾಡಬೇಕಂದ್ರೆ ಮುಚ್ಚಳ ಮುಚ್ಚಬಾರ್ದು, ಹಾಗೆಯೇ ಮುಚ್ಚಳ ಓಪನ್ ಇಟ್ಟು ಅದನ್ನು ಬೇಯೋದಕ್ಕೆ ಇಟ್ಕೋಬೇಕು. ಎಲ್ಲಿ ತನಕ ಅಂದರೆ ಇದರದ್ದು ನೀರೆಲ್ಲ ಫುಲ್ಲಾಗಿ ಕಮ್ಮಿ ಆಗಬೇಕು ನೋಡಿ, ಈ ಥರ ಕಮ್ಮಿ ಆಗಬೇಕು. ಈ ಟೈಮಲ್ಲಿ ಈ ಸ್ಟೇಜಲ್ಲಿ ನಾವು ಇದನ್ನು ದಮ್ಮಿಗೆ ಹಾಕೊಳ್ಳೋದು. ಸೊ ಇವಾಗಲೇ ನಾನು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿನ ಮೇಲ್ಗಡೆಯಿಂದ ಹಾಕೋತಾ ಇದ್ದೀನಿ. ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಒಂದು 15ರಿಂದ 20 ನಿಮಿಷ ನಾನು ಇದನ್ನು ಲೋ ಫ್ಲೇಮಲ್ಲಿ ಇದನ್ನು ದಮ್ಮಿಗೆ ಇಟ್ಕೋತೀನಿ. ಸೊ ಇವಾಗ ಇದು ಚೆನ್ನಾಗಿ ದಮ್ ಆಗಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ, ಉದುರಾಗಿನೂ ಬಂದಿದೆ, ತುಂಬಾ ಟೇಸ್ಟಿಯಾಗಿತ್ತು. ಏನೂ ಬೇಕಾಗಿಲ್ಲ, ಸೈಡಲ್ಲಿ ಕಚಂಬರ ಅಥವಾ ಚಟ್ನಿ ಈ ಥರದ್ದು ಏನೂ ಬೇಕಾಗಿಲ್ಲ, ಹಾಗೇ ತಿನ್ಕೋಬೋದು, ಅಷ್ಟೊಂದು ಟೇಸ್ಟಾಗಿ ಬಂದಿತ್ತು. ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ, ನಿಮ್ಮ ಮಕ್ಳಿಗೂ ತಿನ್ನಿಸಿ, ತುಂಬಾ ಇಷ್ಟ ಆಗುತ್ತೆ ಅವ್ರಿಗೂ. ಸೊ ಹಾಗೆ ನಾನಿಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಅವ್ರಿಗೆ ಇಲ್ಲಿ ನಾನು ಚಪಾತಿನೂ ಆಲೂಗಡ್ಡೆದು ಪಲ್ಯ ಇದೆಯಲ್ವ ಅದನ್ನು ಮಾಡ್ಕೋತಾ ಇದ್ದೀನಿ, ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ. ಸೊ ಅದು ಮಾಡಿದ್ದೀನಿ, ಅದರದ್ದು ರೆಸಿಪಿನ ನಾನು ಹಾಕಿಲ್ಲ, ಯಾಕೆಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತೇಳಿ. ಬಾಲಕರ ನೋಕು ಮುಡಿ ಎಲ್ಲ ಬೆಲ್ತು ಫುಲ್ ತೊಂಡ ನೀ ಬೆಳ್ಳಿ ಇಲ್ಲ ಹಿಂಗಪ್ಪ ತೊಂಡ ಹೋಗಿಲ್ಲಿ ಇಲ್ಲ ಎಂದದು ನೀ ಬೆಳ್ಳಿ ಅವನ್ ತೋಲು ಹಬ್ಬ ತೊಂಡ ಹೋಗಿಲ್ಲಿ ಇಲ್ಲ. ಓಹೋ അങ്ങനെ ನೀ ಬೆಳ್ಳಿ ಮೇ ಆಗ್ಲಿ ಇಲ್ಲಿಂದ ಹಾಕ್ರು ಅಪ್ಪ ಬೆಳ್ಳಿ ಹಬ್ಬ ತೊಂಡವ್ರಾ പിന്നെ ಅತ್ತರ ಎಂಟ ಹೆಂಗ್ ತೊಂಡವ್ರಾ ಓ ನೀ ಯೂನಿಫಾರ್ಮ್ ಇಡು ನೀ ಎಂದಾಕ್ರು ನೀ ಎಕ್ಸಾಮ್ ತೋಲು ನಿಂದ ಹಬ್ಬ ತೊಂಡವ್ಲಿ ಹಂಗ ತಿಳಿಸಿ ಅಲ್ಲೇ ಕೈ ಚಂದ ಕಾಲಿದು ದಾ ಚೀಪು ಡೈಲಿ ನಾನು ಮಾಡುವಂತಹ ಕೆಲಸನ ಇಲ್ಲಿ ನನ್ನ ಮಗಳು ಏನು ಅವ್ರ ಅಪ್ಪನಿಗೆ ಮಾಡ್ತಾ ಇದ್ದಾಳೆ. ದೊಡ್ಡೋಳೆಲ್ಲ ಆ ಥರ ಅಷ್ಟೊಂದು ಮಾಡೋದಕ್ಕೆ ಹೋಗಲ್ಲ, ಈ ಥರದ್ದು ಕೆಲಸ ಅಲ್ಲ ಅವಳ ಕೆಲಸನೇ ಜಾಸ್ತಿ ಅಂತಲೇ ಹೇಳ್ಬೋದು. ಚಿಕ್ಕವಳು ಆ ಥರ ಅಲ್ಲ, ಅವ್ರ ಅಪ್ಪ ಏನು ಹೇಳಿದ್ರು ಮಾಡೋದಕ್ಕೆ ರೆಡಿ ಇರ್ತಾಳೆ. ನನ್ನ ಹತ್ರ ಹೇಳಿದರು ತಲೆಗೆ ಎಣ್ಣೆ ಹಾಕು ಅಂತೇಳಿ, ನನ್ನ ಮಗಳು ಬೇಗ ಓಡಿ ಹೋಗಿ ಎಣ್ಣೆನ ಹಾಕೋತಾ ಇದ್ದಾಳೆ. ಅದನ್ನು ಎಣ್ಣೆ ಬೇಡ ಜೆಲ್ ಹಾಕ್ಲಾ ಅಂತೇಳಿ ಕೇಳ್ತಾ ಇದ್ಲೆ, ಕೂದಲು ಚೆನ್ನಾಗಿ ನಿಲ್ಲುತ್ತಲ್ವ, ಸೊ ಅದಕ್ಕೋಸ್ಕರ ಜೆಲ್ ಹಾಕೋತೀನಿ ಅಂತೇಳಿ. ಅದಕ್ಕೋಸ್ಕರ ನಂದೆ ನಿಮ್ಮಪ್ಪ ಏನು ಮುದುಕ ಇವಾಗಲ್ಲದೆಲ್ಲ ಹಾಕೋಬಾರ್ದು ಅಂತೇಳಿ ಅದಕ್ಕೆ ಈ ಥರ ಮಾತೆಲ್ಲ ಹೇಳ್ತಾ ಇದ್ಲು. ಸೊ ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ, ಹಾಗೆಯೇ ನಂದು ಮನೆ ಕೆಲಸ ಎಲ್ಲ ಆಗಿದೆ ಇವಾಗ. ಸೊ ಇವಾಗ ನಾನು ಏನು ಬೆಳಿಗ್ಗೆ ತಿಂದಿಲ್ಲ, ಇವಾಗ ಮಧ್ಯಾಹ್ನ ತಿನ್ಕೋತಾ ಇದ್ದೀನಿ. ನಾನಿಲ್ಲಿ ಅದನ್ನು ಬಿಸಿ ಮಾಡಿಕೊಂಡು ಇವಾಗ ಮಧ್ಯಾಹ್ನಕ್ಕೆ ತಿಂತಾ ಇದ್ದೀನಿ. ಚೆನ್ನಾಗಿ ಬಿಸಿಲು ಹೊಡಿತಾ ಇದೆ. ಒಟ್ಟಿನಲ್ಲಂತೂ ಮಳೆ ಅಂತೂ ಗಾಯಬಾಗ್ಬಿಟ್ಟಿದೆ, ಮಳೆನೇ ಇಲ್ಲ ಅನಿಸುತ್ತೆ. ಲಾಸ್ಟ್ ಇಯರ್ ನಮಗೆ ನೀರಿಗೆ ತುಂಬಾ ಪ್ರಾಬ್ಲಮ್ ಆಗಿದೆ, ಬಟ್ ಈ ವರ್ಷ ಸರಿಯಾಗಿ ಮಳೆನೇ ಬಿದ್ದಿಲ್ಲ. ಈ ವರ್ಷ ಯಾವ ಥರ ಆಗುತ್ತೋ ಗೊತ್ತಿಲ್ಲ, ನೀರಿಗೆ ಎಲ್ಲ ಕಡೆನೂ ತುಂಬಾ ಪ್ರಾಬ್ಲಮ್ ಆಗ್ಬೋದು. ಯಾಕೆಂದರೆ ಮಳೆ ಅನ್ನೋದೇ ಇಲ್ಲ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ರಾತ್ರಿ ಒಂದು ಸ್ವಲ್ಪ ಆದರೂ ಮಳೆ ಬರ್ತಾ ಇತ್ತು, ಬೆಳಿಗ್ಗೆ ಬಂದಿಲ್ಲ ಅಂದ್ರೂ ರಾತ್ರಿ ಬರ್ತಾ ಇತ್ತು. ಬಟ್ ಇವಾಗ ಒಂದು 4-5 ಡೇಸಿಂದ 5 ಡೇಸ್ 1 ವೀಕೇನು ಆಗ್ತಾ ಬಂತು, ಮಳೆ ಅನ್ನೋದೇ ಇಲ್ಲ. ರಾತ್ರಿನೂ ಮಳೆ ಇಲ್ಲ, ಬೆಳಿಗ್ಗೆನೂ ಮಳೆ ಇಲ್ಲ, ಯಾವ ಟೈಮಲ್ಲೂ ಮಳೆನೇ ಇಲ್ಲ. ಯಾವ ಥರ ಬಿಸಿಲಿರುತ್ತಲ್ವ, ಬೇಸಿಗೆ ಕಾಲದಲ್ಲಿ ಬಿಸಿಲಿರುತ್ತಲ್ವ ಅದೇ ಥರ ಬಿಸಿಲು ಹೊಡಿತಾ ಇದೆ ತುಂಬಾ. ಸೊ ಏನು ಮಳೆದು ಟೈಮ್ ಆದ್ರೂ ಏನು ಕೋಲ್ಡ್ ನೀರು ಕುಡಿತಾ ಇದ್ವಿ, ಯಾಕೆಂದರೆ ಅಷ್ಟೊಂದು ಬಿಸಿಲಿದೆ. ಇವಾಗ ಮಳೆ ಬರೋ ಕಡೆ ಎಲ್ಲ ಮಳೆ ಇದೆ, ಗುಜರಾತ್ ಅಂದರೆ ಸೂರತ್ ಇಲ್ಲೆಲ್ಲ ತುಂಬಾ ಮಳೆ ಇದೆ. ಬಟ್ ವಾಯ್ನಾಡಲ್ಲ, ಇಲ್ಲಿ ನಮ್ಮ ಕರ್ನಾಟಕದಲ್ಲಂತೂ ಮಳೆನೇ ಇಲ್ಲ ಅಂತಲೇ ಹೇಳ್ಬೋದು.
ಸೊ ಇವಾಗ ನಾನು ಮಧ್ಯಾಹ್ನದಲ್ಲಿ ಲಂಚ್ ತಿನ್ಕೋತಾ ಇದ್ದೀನಿ, ಒಬ್ಬಳೇ ಇದ್ದೀನಿ. ಒಂಥರ ಬೆಳಿಗ್ಗೆ ನಾನು ತಿನ್ನಲ್ಲ ಜಾಸ್ತಿಯಾಗಿ, ಅಪರೂಪಕ್ಕೊಂದ್ಸಲ ತಿಂತೀನಿ, ಬಟ್ ಇವತ್ತು ಬೆಳಿಗ್ಗೆ ತಿಂದಿಲ್ಲ. ಸೊ ಹಾಗಾಗಿ ಏನು ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಬೇಗನೆ ತಿಂದಿದ್ದೆ. ಸೊ ಹಾಗೆಯೇ ಇದು ಇವಾಗ ಸಂಜೆ ವಿಡಿಯೋ ಮಾಡ್ತಾ ಇರೋದು. ಸ್ವಲ್ಪ ಸೈಬರಿಗೆಲ್ಲ ಹೋಗೋದಿತ್ತು, ನನ್ನ ಮಗಳದು ಸ್ಕಾಲರ್ಶಿಪ್ ಇದೆಯಲ್ವ, ಅದಕ್ಕೆ ಅಪ್ಲಿಕೇಶನ್ ಅಂದರೆ ರಿನಿವಲ್ ಮಾಡಿ ಅಪ್ಲಿಕೇಶನ್ ಕೊಡೋದಿತ್ತು. ಹಾಗೆಯೇ ಏನು ಫೋಟೋಸ್ ತೆಗೆಯೋದಿತ್ತು, SIR ಇದೆಯಲ್ವ ಅದಕ್ಕೆ ಫೋಟೋಸ್ ತೆಗೆಯೋದಿತ್ತು. ಆಮೇಲೆ ತುಂಬ ಕೆಲಸ ಇತ್ತು, ಒಂದು ಕೆಲಸ ಇತ್ತು, ನನ್ನ ತಂಗಿದು ಐಡೆಂಟಿ ಕಾರ್ಡಿದು ಸ್ವಲ್ಪ ಕೆಲಸ ಇತ್ತು. ಸೊ ಈ ಥರದ್ದೆಲ್ಲ ತುಂಬ ಕೆಲಸ ಇದೆ. ಸೊ ಅದಕ್ಕೋಸ್ಕರ ಇವಾಗ ಹೋಗಿದ್ದೀನಿ. ಅಂದರೆ ನನ್ನ ಮಗಳು ಮದ್ರಸಕ್ಕೆ ಹೋಗಿದ್ದಾಳೆ. ಅವಳು ಬರೋದಕ್ಕಿಂತ ಮೊದಲು ಅಂದರೆ 5 ಗಂಟೆ ಆಗುವಾಗ ನಾವು ಮನೆಯಿಂದ ಹೊರಟಿರೋದು, ಒಂದು 6 ಗಂಟೆ ಆಗುವಾಗ ಬರೋಣ ಅಂಥೇಳಿ. ಬಟ್ ನಾವು ಮನೆಗೆ ಬಂದು ರೀಚ್ ಆಗುವಾಗ ಅಂತೂ 7:30 ಆಗಿಬಿಟ್ಟಿತ್ತು, ಅಷ್ಟೊಂದು ಲೇಟ್ ಆಗಿಬಿಟ್ಟಿತ್ತು. ಸೈಬರಲ್ಲಂತೂ ಜನನೇ ಜನ, ಹಾಗೆಯೇ ಸ್ಟುಡಿಯೋದಲ್ಲಂತೂ ಅದೇ ಥರ ಏನು ಜನ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಇವಾಗ ಫೋಟೋಸ್ಗಳಿಗೂ ಜಾಸ್ತಿನೇ ದುಡ್ಡು ಮಾಡಿಬಿಟ್ಟಿದ್ದಾರೆ. ಫಸ್ಟ್ 100 ರೂಪೀಸ್ ತಗೋತಾ ಇದ್ರು, ಬಟ್ ಇವಾಗ 130. ಯಾಕೆಂದರೆ ಗೊತ್ತಿದೆ ಅವರಿಗೆ ಎಲ್ರಿಗೂ ಇವಾಗ ಕಿವಿ ಕಾಣಿಸುವಂಥ ಫೋಟೋಸ್ ಬೇಕು ಅಂತೇಳಿ. ಸೊ ಹಾಗಾಗಿ ಅವರು ಬಿಸ್ನೆಸ್ಸನ್ನು ಚೆನ್ನಾಗೇ ಮಾಡ್ತಾ ಇದ್ದಾರೆ ಇವಾಗ. ಸೊ ಇವಾಗ ಫೋಟೋ ಎಲ್ಲ ತೆಗೆದಿದ್ದೀನಿ, ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇದು ನೆಕ್ಸ್ಟ್ ಡೇ, ನಂತರ ನಾನು ವೀಡಿಯೋಸ್ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ ಸ್ವಲ್ಪ ಹಾಸ್ಪಿಟಲಿಗೆ ಹೋಗೋದಿತ್ತು ನನಗಲ್ಲ, ನಮ್ಮ ಆಂಟಿದು ಮಗನಿಗೆ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ಕಾಲಲ್ಲೇನೋ ಗಾಯ ಆಗಿಬಿಟ್ಟಿತ್ತು. ಸೊ ಅದನ್ನು ತೋರಿಸೋದಕ್ಕೆಂದಿಲ್ಲ. ಅವರು ಕೇರಳ ಅಂದರೆ ಉಪ್ಪಳ ಮಂಜೇಶ್ವರ ಇದೆಯಲ್ವ ಆ ಕಡೆಯವರು. ಅವ್ರಿಗೆ ಈ ಕಡೆ ಅಷ್ಟೊಂದು ಕರೆಕ್ಟಾಗಿ ಗೊತ್ತಾಗಲ್ಲ ಅಂತೇಳಿ ನನ್ನನ್ನು ಕರೆದಿದ್ರು. ಸ್ವಲ್ಪ ಅಡ್ಮಿಟ್ ಏನಾದರೂ ಮಾಡೋದಾದ್ರೆ ನನಗೆ ಅಷ್ಟೊಂದು ಗೊತ್ತಾಗಲ್ಲ, ಸ್ವಲ್ಪ ನೀನು ಬಾ ಅಂತೇಳಿ. ಸೊ ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಹೋಗ್ತಾ ಇದ್ದೀನಿ ಹಾಸ್ಪಿಟಲ್ಗೆ. ಏನಪ್ಪಯ್ಯ ಹಾಸ್ಪಿಟಲ್ ಇದೆಯಲ್ವ ಅಲ್ಲಿಗೆ. ಯಾವ ಹಾಸ್ಪಿಟಲ್ ಆಗ್ಬೋದು ಅಂತ ಕೇಳಿದರು, ಕನಚೂರು, ನಿಟ್ಟೆ, ಏನಪ್ಪಯ್ಯ ಯಾವುದಾಗ್ಬೋದು ಅಂತೇಳಿ. ಬಟ್ ನನಗೆ ಆ 2 ಆಸ್ಪತ್ರೆಗೆ ನಾನು ಅಷ್ಟೊಂದು ಹೋಗೋದಿಲ್ಲ. ಸೊ ಹಾಗಾಗಿ ಏನಪ್ಪಯ್ಯನೇ ಆಗ್ಬೋದು ಅಂತೇಳಿ ಏನಪ್ಪಯ್ಯಗೆ ಬಂದಿದ್ದೀನಿ ಇವಾಗ. ತುಂಬಾ ರಶ್ ಇತ್ತು, ಅಂದರೆ ತುಂಬಾ ರಶ್ ಇತ್ತು ಇವತ್ತಂತೂ. ಸೊ ನಂತರ ಅಲ್ಲಿ ಸಂಜೆ ಆಗಿಬಿಟ್ಟಿತ್ತು, 3:30 ಗಂಟೆ ಅಲ್ಲಿ ಆಗಿಬಿಟ್ಟಿತ್ತು ಹಾಸ್ಪಿಟಲಲ್ಲಿ. ನಂತರ ಅಲ್ಲಿಂದ ನಾನು ಇಲ್ಲಿ ಸ್ಕೂಲಿಗೆ ಬಂದಿದ್ದೆ. SIRದು ಫಾರ್ಮೆಲ್ಲ ಫಿಲ್ ಮಾಡೋದಿತ್ತು, ಕರೆಕ್ಟ್ ಇದೆ ಅಂದರೆ ಫಿಲ್ ಮಾಡಿದ್ದೀವಿ, ಕರೆಕ್ಟ್ ಇದೆಯೋ ಇಲ್ವೋ ಅಂತೇಳಿ ತೋರಿಸೋದಿತ್ತು. ಸೊ ಅದಕ್ಕೋಸ್ಕರ ಸ್ಕೂಲಿಗೂ ಬಂದಿದ್ದೆ ಇಲ್ಲಿ. ಸೊ ಸ್ಕೂಲಿಂದೆಲ್ಲ ಬಂದು ಇವಾಗ ಮನೆಗೆ ಬಂದಿದ್ದೀನಿ. ಇಲ್ಲಿ ಹಸ್ಬೆಂಡ್ ಫಿಶ್ ತಗೊಬಂದಿದ್ರು. ನಾನು ಫಿಶ್ ತಗೊಬಂದ್ರೂ ನಾನು ಕ್ಲೀನ್ ಮಾಡಲ್ಲ, ಗೊತ್ತಿದೆ. ನಾನು ಫಸ್ಟಿಗೆಲ್ಲ ತೋರಿಸಿದ್ದೀನಿ, ನಮ್ಮ ಮನೆಗೆ ಫಿಶ್ ತಗೊಬಂದರೆ ನಮ್ಮ ಹಸ್ಬೆಂಡೇ ಕ್ಲೀನ್ ಮಾಡೋದು ಅದನ್ನು. ಸೊ ಇವತ್ತು ಏನು ಫಿಶ್ಶಿಗೆ ಮಸಾಲೆಲ್ಲ ನಾನೇ ಹಾಕ್ಕೋತೀನಿ ಅಂತ ಹೇಳ್ತಾ ಇದ್ದೆ. ಸೊ ಅದಕ್ಕೋಸ್ಕರ ಅವ್ರ ಕೈಯಲ್ಲೇ ಕೊಟ್ಟಿದ್ದೆ. ಫಿಶೆಲ್ಲ ಕಟ್ ಮಾಡಿ ಆಯ್ತು. ಇವಾಗ ಇಲ್ಲಿ ಮಸಾಲ ಹಾಕೋತಾ ಇದ್ದಾರೆ ಇಲ್ಲಿ ಫಿಶ್ಶಿಗೆ. ಅಂದರೆ ಹೇಳಿಕೊಟ್ಟಿರೋದು ನಾನೇ, ಮಾಡಿರೋದು ಮಾತ್ರ ಅವರು. ಅದಂತೂ ತಿನ್ನುವಾಗಂತೂ 1000 ಸಲ ಹೇಳ್ತಾ ಇದ್ರು, ನೋಡು ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನಾನು, ನೀನು ಮಾಡ್ತೀಯಾ, ಏನು ಮಾಡ್ತೀಯಾ, ಹಾಗೆ ಹೀಗೆ ಅಂದರೆ ತಮಾಷೆಗೇ ಹೇಳ್ತಾ ಇದ್ದಿದ್ದು. ಒಟ್ಟಿನಲ್ಲಿ ಏನು ಫಸ್ಟ್ ಟೈಮೇ ಅವರು ಏನು ಒಂದು ಅಡುಗೆ ಅಂತೇಳಿ ಮಾಡಿರೋದು. ಬಟ್ ಅದನ್ನು ಫ್ರೈ ಮಾಡಿರೋದೆಲ್ಲ ನಾನೇ, ಬರೀ ಮಸಾಲ ಹಾಕ್ಕೊಟ್ಟಿರೋದು ಮಾತ್ರ ಅವರು. ಸೊ ಹಾಗೆಯೇ ಮೊಟ್ಟೆನೂ ಸಿಕ್ಕಿತ್ತು ಅದರಲ್ಲಿ. ನನಗಂತೂ ಫೇವ್ರೇಟ್ ಅಂತ ಹೇಳ್ಬೋದು, ಫಿಶ್ಗಿಂತ ಜಾಸ್ತಿ ಫೇವ್ರೇಟ್ ಫಿಶ್ದು ಮೊಟ್ಟೆ ಅಂತಲೇ ಹೇಳ್ಬೋದು. ಮೊನ್ನೆ ಮಂಗಳೂರೆಲ್ಲ ಹುಡುಕಿ ಬಂದಿದ್ದೀನಿ ಮೊಟ್ಟೆದು, ನನಗೆ ಬರೀ ಮೊಟ್ಟೆ ಬೇಕಾಗಿತ್ತು, ಬಟ್ ಎಲ್ಲೂ ಸಿಕ್ಕಿಲ್ಲ ಮೊಟ್ಟೆ. ಸೊ ಇವಾಗ ಈ ಫಿಶಲ್ಲಿ ಸಿಕ್ಕಿತ್ತು. ಇದನ್ನು ಮೀನೆಲ್ಲ ಕಟ್ ಮಾಡಿ ಮಸಾಲೆಲ್ಲ ಹಾಕಿದ ತಕ್ಷಣ ಈ ಫಿಶನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಸಿಂಪಲಾಗಿಯೇ ಮಾಡೋದು. ಇದಕ್ಕೆ ಕೋಕೋನಟ್ ಆಯಿಲ್ ಹಾಕ್ಕೋಬೇಕು, ಬಟ್ ನಾನಿಲ್ಲಿ ಹಸ್ಬೆಂಡ್ ಅಷ್ಟೊಂದು ಇಷ್ಟಪಡಲ್ಲ ಕೋಕೋನಟ್ ಆಯಿಲ್. ಸೊ ಅದಕ್ಕೋಸ್ಕರ ನಾರ್ಮಲ್ ಆಯಿಲೇ ಹಾಕ್ಕೊಂಡಿದ್ದೀನಿ. ಹಾಕಿ ಅರಿಶಿನ ಪುಡಿ, ಖಾರದ ಪುಡಿ, ಆಮೇಲೆ ಧನಿಯಾ ಪುಡಿ, ಉಪ್ಪೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಸಿ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಬೇಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟೆ, ಇಲ್ಲಾಂದರೆ ಮಸಾಲೆಲ್ಲ ಏನೋ ಸೀದೋಗಿಬಿಡುತ್ತೆ ಅಂತೇಳಿ. ಇವಾಗ ಇದಕ್ಕೆ ನಾನು ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ತುಂಬಾ ಚೆನ್ನಾಗಾಗುತ್ತೆ. ನಾವು ಚಿಕ್ಕವರಿದ್ದಾಗ ಯಾವ ಥರ ಮಾಡ್ತಾಯಿದ್ವಿ ಅಂದರೆ ಈ ಥರ ಮೀನು ಆವಾಗೆಲ್ಲ ಜಾಸ್ತಿ ಸಿಗ್ತಾಯಿತ್ತು ಏನೋ ಮೊಟ್ಟೆ, ಗೊತ್ತಿಲ್ಲ ನಮಗೆ ಅಂತೂ. ಯಾವಾಗ ಫಿಶ್ ತಗೊಬಂದ್ರೂ ಮೊಟ್ಟೆ ಅಂತೂ ಸಿಗ್ತಾಯಿತ್ತು. ಆ ಮೊಟ್ಟೆನ ಚೆನ್ನಾಗಿ ಕ್ಲೀನ್ ಮಾಡಿ ಸ್ವಲ್ಪ ಉಪ್ಪೆಲ್ಲ ಮೊಟ್ಟೆಗೆ ಹಾಕಿ, ಒಂದು ಪೇಪರ್ ಬರುತ್ತಲ್ವ, ಪೇಪರ್ ಸ್ಕೂಲ್ ಬುಕ್ಕಿದು ಪೇಪರ್, ಅದಕ್ಕೆ ಹಾಕಿ ಚೆನ್ನಾಗಿ ಫುಲ್ಲು ಜಾಸ್ತಿ ಒಂದು ಇಷ್ಟು ದೊಡ್ಡ ಬಾಲ್ ಸೈಜಲ್ಲಿ ಮಾಡಿ, ಆವಾಗೆಲ್ಲ ಏನು ಒಲೆಯಲ್ಲೆಲ್ಲ ಅಡುಗೆ ಮಾಡ್ತಾಯಿದ್ರಲ್ಲ, ಸೊ ಒಲೆಗೆ ಹಾಕೋತಾ ಇದ್ವಿ. ಒಲೆಗೆ ಹಾಕಿ ಅದರದ್ದು ಪೇಪರೆಲ್ಲ ಏನು ಸುಟ್ಟು ಕಮ್ಮಿ ಆಗ್ತಾ ಬಂದಾಗ ಒಳಗಡೆ ಏನಾಗುತ್ತೆ ಅಂದರೆ ಮೊಟ್ಟೆ ಚೆನ್ನಾಗಿ ಬೆಂದಿರುತ್ತೆ. ಸೊ ಆ ಥರ ಮಾಡಿ ನಾವು ಚಿಕ್ಕವರಿದ್ದಾಗ ತಿಂತಾಯಿದ್ವಿ. ಯಾರೆಲ್ಲ ಆ ಥರ ಮಾಡಿ ತಿಂದಿದ್ದೀರಾ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಇವಾಗಲೇ ಬಾಯಲ್ಲಿ ನೀರು ಬರ್ತಾ ಇದೆ. ಯಾಕೆಂದರೆ ಈ ಥರ ಎಲ್ಲ ಮಾಡೋದಕ್ಕಿಂತ ಆ ಥರ ಮಾಡಿ ನಾವು ತಿಂತಾ ಇದ್ವಲ್ಲ, ಅದರದೊಂದು ಏನು ಸ್ಮೋಕಿ ಸ್ಮೆಲ್ ತುಂಬಾ ಚೆನ್ನಾಗಾಗ್ತಾ ಇತ್ತು, ತುಂಬಾ ಟೇಸ್ಟಿ ಆಗ್ತಾಯಿತ್ತು. ನಾನಂತೂ ಆವಾಗ ಮೊಟ್ಟೆ ತಗೊಬಂದರೆ ಅದೇ ಥರ ಮಾಡ್ತಾ ಇದ್ದಿದ್ದು. ಆ ಚಿಕ್ಕ ಏಜಲ್ಲೇ ಅದೇ ಥರ ಮಾಡಿ ತಿಂತಾ ಇದ್ದಿದ್ದು. ಯಾಕಂದರೆ ನಮಗೆ ನಮ್ಮ ಅಮ್ಮ ಅವ್ರು ತೋರಿಸ್ಕೊಟ್ಟಿರೋದು. ಸೊ ಹಾಗಾಗಿ ಅದೇ ಥರ ಮಾಡ್ತಾ ಇದ್ವಿ. ಯಾರೆಲ್ಲ ಆ ಥರ ಮಾಡ್ತಾ ಇದ್ರಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ.
ಸೊ ಇವಾಗ ರೆಡಿ ಆಗಿದೆ ಮೊಟ್ಟೆದು ಮಸಾಲ. ಹಸ್ಬೆಂಡ್ ತಿನ್ನಲ್ಲ ಅವರು, ಬಟ್ ಇವಾಗ ತಿಂತೀನಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನನಗಿಂತ ಜಾಸ್ತಿ ಇಂಟ್ರೆಸ್ಟಲ್ಲಿ ಹಸ್ಬೆಂಡೇ ಇದ್ದಾರೆ, ಅವ್ರಿಗೂ ಬೇಕು ಅಂತೇಳಿ. ಸೊ ಇಲ್ಲಿ ಇದನ್ನು ಟೇಸ್ಟ್ ಮಾಡ್ಕೋತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತೇಳಿ ಅನ್ಕೋತೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ಪ್ಲೀಸ್ ನೆಗೆಟಿವ್ ಆಗಿ ಏನೂ ಕಮೆಂಟ್ ಮಾಡಬೇಡಿ. ನೆಗೆಟಿವ್ ಆಗಿರುವಂಥದ್ದು ಏನೂ ಇಲ್ಲ ನನ್ನ ವೀಡಿಯೋದಲ್ಲಿ. ಆ ಥರ ನೀವು ನೆಗೆಟಿವ್ ಆಗಿ ಕಮೆಂಟ್ ಮಾಡುವಂಥದ್ದು ಎಲ್ಲರೂ ಮಾಡಿಲ್ಲ, ನಾನು ಎಲ್ರಿಗೂ ಹೇಳ್ತಾ ಇಲ್ಲ. ಕೆಲವೊಂದು ಬೆರಳೆಣಿಕೆಯಷ್ಟು ಜನ ಇದ್ದಾರಲ್ವ, ಅಂಥವ್ರು ಬೇಕಂತೇಳಿ ನೆಗೆಟಿವ್ ಕಮೆಂಟ್ ಮಾಡ್ತಾ ಇದ್ದಾರೆ. ಪ್ಲೀಸ್ ನೆಗೆಟಿವ್ ಕಮೆಂಟ್ ಮಾಡಬೇಡಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.